ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ನ ರಾಷ್ಟ್ರೀಯ ಅಧ್ಯಕ್ಷ ವಿನಯ್ ರತನ್ ಸಿಂಗ್ ಅವರು ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಸಿ ರಘು ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದು, ನೂತನವಾಗಿ ಆಯ್ಕೆಯಾಗಿರುವ ರಾಜ್ಯಾಧ್ಯಕ್ಷರು ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರವಾಸ ಕೈಗೊಂಡಿದ್ದು, ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿದ ಇವರನ್ನ ಭೀಮ್ ಆರ್ಮಿ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿ ರಘು ಅವರು, ರಾಜ್ಯದಲ್ಲಿ ಭೀಮ್ ಆರ್ಮಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಲು ಶ್ರಮಿಸುತ್ತೇನೆ ಮತ್ತು ಸಮಾಜದ ದುರ್ಬಲ ವರ್ಗದ ಜನರಿಗೆ ಮತ್ತು ಶೋಷಿತ ಸಮುದಾಯದ ದಲಿತ ಹಾಗೂ ಹಿಂದುಳಿದ ವರ್ಗಗಳ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಯನ್ನ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ವಿಸ್ತರಿಸಿ ಯುವ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಗೆ ಸೇರ್ಪಡೆಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದರು. ಕಾರಣ ಜೈ ಭೀಮ್ ಅಂತಕ್ಕಂಥ ಘೋಷಣೆ ಅದು ಹೇಳ್ತೀವಿ ಅಂತಂದಾಗ ತಾವೆಲ್ಲರೂ ಕೂಡ ಬಹಳ ಘಂಟಾಘೋಷವಾಗಿ ಗಟ್ಟಿ ಧ್ವನಿಯಿಂದ ಸತ್ತು ಪ್ರಜೆಗಳಾಗೋದಕ್ಕಿಂತಲೂ ಒಂದಿಷ್ಟು ಬಹಳ ಗಂಭೀರವಾದ ಕಾರ್ಯಗಳನ್ನ ಕೈಗೊಳ್ಳೋದ್ರ ಮುಖಾಂತರ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡುಗೆ ಕೊಡು, ನಮ್ಮ ಮುಂದಿನ ಪೀಳಿಗೆಗೆ ಏನಾದರೂ ಎರಡು ಹೆಜ್ಜೆಗಳನ್ನ ಬಾಬಾ ಸಾಹೇಬ್ ಕನ್ಸ್ಕೊಂಡಿರ್ತಕ್ಕಂಥ ಪ್ರಬುದ್ಧ ಭಾರತದ ನಿರ್ಮಾಣದ ಸರಿನಾ? ಈ ಜಗತ್ತಿನ ಮೊದಲ ಬೆಳಕು, ಶಾಂತಿಯ ಸಂಕೇತ, 12ನೇ ಶತಮಾನದಲ್ಲಿ ಕರ್ನಾಟಕದ ನೆಲದಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಹುಟ್ಟಾಕಿರ್ತಕ್ಕಂಥ ಶರಣ ಸಂಸ್ಕೃತಿಯ ಹರಿಕಾರ ಬಸವಣ್ಣನವರನ್ನ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತೀವಿ. ಅದಾದ ಬಳಿಕ ಸಾಮಾಜಿಕ ಪರಿವರ್ತನೆ ಅಂತ ಬಂದಾಗ ಇಡೀ ವಿಶ್ವಕ್ಕೆ ಒಂದು ಶಾಂತಿ, ಸಹೋದರತೆ, ಸಾಮಾಜಿಕ ನ್ಯಾಯ ಮತ್ತೆ ಮೇಲು ಕೀಳುಗಳಿಂದ ಮುಕ್ತಿ ಅಥವಾ ವಿಮೋಚನೆಯ ದಾರಿಯನ್ನ ಇಟ್ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಮೊಹಮ್ಮದ್ ಪೈಗಂಬರ್ಜಿ ಅವರನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅಲ್ಲಿಂದ ಆಚೆ ಇಲ್ಲಿವರೆಗೂ ಕೂಡ ಈ ಒಂದು ಗೌರವಯುತ ಬದುಕಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲಾ ಮಹಾಪುರುಷರನ್ನು ಕೂಡ ನಮ್ಮ ಕುಲೆಗಳನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಅದಾದ ಬಳಿಕ ಬಹು ಮುಖ್ಯವಾಗಿ ಒಂದು ಚಿಕ್ಕ ಘಟನೆಗಳ ಮುಖಾಂತರ ಹುಲಿಯನ್ನ ನೆನೆಸ್ಕೊಳ್ಳಬೇಕು. ಈ ದೇಶದಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಕಂಡು ಕೇಳರಿಯದಂತಹ ಅನಿಷ್ಠ ಪರಮನೀಚ ಪದ್ಧತಿ ಸ್ತನ ತೆರಿಗೆ. ಎಲ್ಲಾದ್ರೂ ಯಾವುದಾದ್ರೂ ದೇಶದಲ್ಲಿ ಮಹಿಳೆಯರು ತಮ್ಮ ಎದೆಯ ಭಾಗವನ್ನ ಮುಚ್ಚಿಕೊಳ್ಳುವುದಕ್ಕೂ ಕೂಡ ಸ್ತನವನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆ ಯಾವುದಾದ್ರೂ ಇದ್ರೆ ಈ ದರಿದ್ರ ಧರ್ಮಾಂಧತೆಯ ದೇಶದಲ್ಲಿ ಮಾತ್ರ. ನಾನು ದೇಶಕ್ಕೆ ಮಾತಾಡ್ತೇನೆ ಸ್ನೇಹಿತರೆ, ಧರ್ಮಾಂಧತೆಯ ದರಿದ್ರತೆ ಮಾತಾಡ್ತೇನೆ. ಅಂತಹ ಕಟುನೀಚ ಕೃತ್ಯವನ್ನ ಅಂದಿಗೆ ಸಮಾಪ್ತಿಗೊಳಿಸಿರ್ತಕ್ಕಂಥ, ಯುದ್ಧದಲ್ಲೇ ಮಡಿದಿರ್ತಕ್ಕಂಥ, ಈ ದೇಶದ ಯುದ್ಧದಲ್ಲಿ ಯಾರಾದರೂ ಒಬ್ಬ ರಾಜ್ಯ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಮಡಿದಿರ್ತಕ್ಕಂಥ ಉದಾಹರಣೆ ಇದ್ರೆ ಅದು ಕೇವಲ ಟಿಪ್ಪು ಸುಲ್ತಾನ್. ಹಾಗಾಗಿ ಅಂತಹ ಪರಮವೀರನನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಯಶ್ಪಾಲ್ ಬೋರೆ, ಜಿಲ್ಲಾ ಅಧ್ಯಕ್ಷರಾದ ಹೊನ್ನೇಶ್, ಗೌರವ ಅಧ್ಯಕ್ಷರಾದ ರಮೇಶ್, ಗೌರವ ಸಲಹೆಗಾರರಾದ ಲಕ್ಷ್ಮಣ್, ಕಾನೂನು ಸಲಹೆಗಾರರಾದ ಅನಿಲ್ ಕುಮಾರ್, ದಿವಾಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.